ಹಾಸನ ಕ್ಷೇತ್ರದ್ದಾಯಿತು. ಮಂಡ್ಯದಲ್ಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮೈತ್ರಿಯ ಅಸಹಕಾರದ ಭೀತಿ ಇದೆ. ಸುಮಲತಾ ಅವರನ್ನ ಭೇಟಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಸಹಕಾರ ಕೊಡಿ ಅಂತ ಕೇಳಿದ್ರು. ಸುಮಲತಾ ಅವರ ಮನೆಗೆ ಹೋಗಿ ಸಹಕಾರ ಕೊಡಿ ಅಂತ ಕೇಳಿದ್ರು. ಆ ನಂತರ ಸುಮಲತಾ ತಮ್ಮ ರಾಜಕೀಯ ನಿರ್ಧಾರವನ್ನು ಘೋಷಣೆ ಮಾಡಿದ್ರು. ಮೈತ್ರಿ ಧರ್ಮವನ್ನ ಪಾಲಿಸ್ತೇನೆ ಅಂತ. ಸುಮಲತಾ ಎಲ್ಲೂ ಕೂಡ ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳಿರಲಿಲ್ಲ. ಈವರೆಗೂ ಸುಮಲತಾ ಪ್ರಚಾರದಲ್ಲಿ ಕಾಣಿಸಿಕೊಂಡಿಲ್ಲ. ಸುಮಲತಾ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಸೇರಿದ ನಂತರ ಪಕ್ಷ ಏನು ಸೂಚನೆ ಕೊಡುತ್ತೋ ಆ ಸೂಚನೆಯನ್ನ ಪಾಲಿಸ್ತೀನಿ ಅಂತ ಸುಮಲತಾ ಹೇಳಿದ್ರು. ಈಗ ಸುಮಲತಾ ಅವರನ್ನ ಕೇಳಿದ್ರೆ ಕುಮಾರಸ್ವಾಮಿ ಸಹಕಾರವನ್ನಷ್ಟೇ ಕೇಳಿದ್ರು, ಪ್ರಚಾರಕ್ಕೆ ಬನ್ನಿ ಅಂತ ಏನು ಆಹ್ವಾನ ನೀಡಿಲ್ಲ ಅಂತ ಸುಮಲತಾ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅವರ ಹೆಸರನ್ನೂ ಕೂಡ ಹೇಳ್ತಿಲ್ಲ. ಮೋದಿ ಅವರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಸುಮಲತಾ ಹೇಳ್ತಿದ್ದಾರೆ. ಆದರೆ ಈವರೆಗೂ ಸುಮಲತಾ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ಮಾಡಿಲ್ಲ. ಸುಮಲತಾ ಹಾಲಿ ಸಂಸದೆ. ಈ ಬಾರಿ ಮೈತ್ರಿ ಕಾರಣದಿಂದಾಗಿ ಸುಮಲತಾಗೆ ಟಿಕೆಟ್ ಮಿಸ್ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ, ಅವರ ಮಗನ ವಿರುದ್ಧ ಕಳೆದ ಬಾರಿ ಮಂಡ್ಯದಲ್ಲಿ ರಾಜಕಾರಣ ಮಾಡಿದ್ರು ಸುಮಲತಾ. ಈ ಬಾರಿ ಮೈತ್ರಿಯ ಕಾರಣದಿಂದಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಬೆಂಬಲಿಸುವ ಅನಿವಾರ್ಯತೆ ಸುಮಲತಾಗೆ ಸೃಷ್ಟಿಯಾಗಿದೆ. ಆದರೆ ಕುಮಾರಸ್ವಾಮಿ ಅವರು ಸಹಕಾರವನ್ನ ಕೇಳಿದ್ದಾರೆ, ಪ್ರಚಾರಕ್ಕೆ ಬನ್ನಿ ಅಂತ ಕರೆದಿಲ್ಲ ಅಂತ. ಸುಮಲತಾ ಅವರಿಗೆ ಬಿಜೆಪಿಯಿಂದ ಕೂಡ ಈವರೆಗೆ ಯಾವುದೇ ಸೂಚನೆ ಕೂಡ ಬಂದಿಲ್ಲ ಅನ್ಸುತ್ತೆ ಪ್ರಚಾರ ಮಾಡಿ ಅಂತ. ಹಾಗಾಗಿ ಪ್ರಚಾರದಿಂದ ಸದ್ಯದ ಮಟ್ಟಿಗೆ ಸುಮಲತಾ ದೂರ ಇದ್ದಾರೆ. ಈ ಪ್ರಶ್ನೆಯನ್ನ ಸುಮಲತಾ ಅವರಿಗೆ ಕೇಳಿದ್ರೆ ಏನು ಹೇಳಿದ್ರು ನೋಡ್ಕೊಂಡು ಬನ್ನಿ. ಬೇಕು ಅನ್ನೋದು ಪಕ್ಷ ಅಲ್ಲಿ ಡಿಸೈಡ್ ಮಾಡ್ತಾರೆ, ನಾವು ನೀವು ಡಿಸೈಡ್ ಮಾಡೋದಲ್ಲ. ಬೇಕು ಅನ್ನೋದು ಪಕ್ಷ ಅಲ್ಲಿ ಡಿಸೈಡ್ ಮಾಡ್ತಾರೆ, ನಾವು ನೀವು ಡಿಸೈಡ್ ಮಾಡೋದಲ್ಲ. ಬೇಕು ಅನ್ನೋದು ಪಕ್ಷ ಅಲ್ಲಿ ಡಿಸೈಡ್ ಮಾಡ್ತಾರೆ, ನಾವು ನೀವು ಡಿಸೈಡ್ ಮಾಡೋದಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.